ಬೇಕೇ ಬೇಕು ಕಾಡು ಪ್ರಾಣಿಗಳಿಂದ ರೈತರನ್ನು ರಕ್ಷಣೆ ವಿಫಲ ಮಾಡುವ ಅರಣ್ಯ ಇಲಾಖೆ ಅಧಿಕಾರಿಗೆ, ಕಾಡು ಪ್ರಾಣಿಗಳಿಂದ ರೈತರ ರಕ್ಷಣೆ ಮಾಡಲು ವಿಫಲವಾದ ಅರಣ್ಯ ಅಧಿಕಾರಿಗೆ, ಕಾಡು ಪ್ರಾಣಿಗಳ ಬೆಳೆ ನಷ್ಟ ಕೊಡಲು ವಿಫಲವಾಗಿರುವ ಅರಣ್ಯ ಇಲಾಖೆ ಅಧಿಕಾರಿಗೆ ಬೇಕೇ ಬೇಕು. ರೈತ ಹೋರಾಟಕ್ಕೆ ಹುಲಿಯನ್ನು ಸೆರೆ ಹಿಡಿಯಲು ವಿಫಲವಾಗಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಹುಲಿಯನ್ನು ಸೆರೆ ಹಿಡಿದ ಅರಣ್ಯ ಇಲಾಖೆ, ರೈತರ ಕೃಷಿಗೆ ತೊಂದರೆಯನ್ನುಂಟು ಮಾಡುತ್ತಿರುವ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೆರೆ ಹಿಡಿಯಿರಿ. ಅಯ್ಯಯ್ಯೋ, ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳತಕ್ಕಂಥದ್ದು ವಿಫಲವಾಗಿದೆ. ಈ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನ ನಮಗೆ ಹುಲಿ, ಚಿರತೆ, ಹಂದಿಗಳ ಕಾಟ ಇದೆ, ಜಿಂಕೆ ಕಾಟ ಇದೆ, ನವಿಲು ಕಾಟ ಇದೆ ಅಂತ ಹೇಳಿದ್ರೆ ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯ ವಹಿಸಿಕೊಂಡು ಸಮರ್ಪಕವಾಗಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಎಲ್ಲೆಲ್ಲಿ ನಷ್ಟ ಆಗ್ತಾ ಇದೆ, ಎಲ್ಲೆಲ್ಲಿ ಕಾಡು ಪ್ರಾಣಿಗಳು ಹುಲಿ ಕಾಣಿಸ್ಕೊಂಡಿದೆ, ಮಲೆಯೂರಿನ ಅರವೆ ಹೋಬಳಿ ವ್ಯಾಪ್ತಿನಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಚೆನ್ನಪ್ಪನಪುರ, ಬಿಸಿಲವಾಡಿ, ಲಕ್ಷ್ಮೀಪುರ, ನರಸಮಂಗಲ, ಹೊನ್ನಳ್ಳಿ ಎಲ್ಲ ಕಡೆ, ಇದು ಒಂದು ಕಡೆ ಅಲ್ಲ, ಆ ಹುಲಿ ಮತ್ತೆ ಚಿರತೆಯಿಂದ ಆಗ್ತಕ್ಕಂಥ ಅನಾಹುತದ ಬಗ್ಗೆ ಸಾಕಷ್ಟು ಬಾರಿ ಗಮನ ಸೆಳೆದ್ರು ಕೂಡ ಸರಿಯಾದ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಈ ರಾಜ್ಯದಲ್ಲಿ ಅರಣ್ಯ ಸಚಿವರಿಲ್ಲ. ಮೊದಲಿದ್ದಂಥ ಐಲ್ ಅರಣ್ಯ ಸಚಿವರು ಬೇಕಾಬಿಟ್ಟು ತೀರ್ಮಾನಗಳು ತಗೊಂಡು ರೈತರನ್ನ ಕಾಡಿನಿಂದ ಒಕ್ಕಲೆಬ್ಬಿಸ್ತಕ್ಕಂಥ ರೀತಿಯಲ್ಲಿ ಆ ಸಚಿವ ಕೆಲಸ ಮಾಡ್ದ. ಈಗ ಬಂದಿರತಕ್ಕಂಥ ಸರ್ಕಾರದಲ್ಲಿ ಅರಣ್ಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಚಿವರೇ ಇಲ್ವೇನೋ, ಕಾಣೆಯಾಗಿದ್ದಾರೆ. ಅರಣ್ಯ ಖಾತೆ ಕಾಣೆಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಸರಿಯಾದ ಮೇಟಿ ಇಲ್ಲದ ಕಾರಣ ಸಮರ್ಪಕವಾಗಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಎಲ್ಲ ಬೇಜವಾಬ್ದಾರಿತನದಿಂದಾಗಿ ಇವತ್ತು ಇಂಥ ಸಮಸ್ಯೆ ನಮಗೆ ಸೃಷ್ಟಿಯಾಗ್ತಾ ಇದೆ. ಇವತ್ತು ಹಸು ಕರುಗಳು ತಿಂತಾ ಇದೆ, ಆಡು ಕುರಿಗಳ ಮೇಲೆ ದಾಳಿ ಆಗ್ತಾ ಇದೆ. ಮಾನವ ಮತ್ತು ಪ್ರಾಣಿ ಸಂಘರ್ಷ ಆದ್ಮೇಲೆ ಇವ್ರು ಬೀದಿ ಬರ್ತಕ್ಕಂಥದ್ದು. ಇವತ್ತು ಶಾಂಪಲ್ ಇದು ನಮ್ಮ ಆಡು, ಕುರಿ, ಮೇಕೆ, ಹಸುಗಳ ಮೇಲೆ ದಾಳಿಯಾಗಿ ಅಲ್ಲಲ್ಲಿ ಕಾಣಿಸ್ಕೊತಾ ಇದೆ. ಇನ್ನೊಂದು ಸ್ವಲ್ಪ ದಿನ ಆದ್ರೆ ಮಾನವನ ಮೇಲೆ ಬಿದ್ದ ಮೇಲೆ ಇವ್ರು ಎಚ್ಚೆತ್ಕೋತಾರ? ಮಾನವನ ಬಲಿ ಆದ್ಮೇಲೆ ನೀವು ಬರೋದು ಹೊರಗಡೆಗೆ ಅಧಿಕಾರಿಗಳು? ಬೋನ್ ತಗೊಂಡು ಇಟ್ಟರೆ ಸಾಲದು. ಆ ಬೋನ್ಗೆ ಇಟ್ಟ ಮೇಲೆ ಆ ಬೋನಲ್ಲಿ ಏನು ನಿರ್ವಹಣೆ ಆಗಬೇಕು, ಸಮರ್ಪಕವಾದ ನಿರ್ವಹಣೆಗಳಾಗ್ತಾ ಇಲ್ಲ. ಅಧಿಕಾರಿಗಳು ತಮ್ಮಲ್ಲಿ ಹೊಂದಾಣಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಸಮರ್ಪಕವಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಹುಲಿ ಸೆರೆ ಹಿಡಿತಕ್ಕಂಥ, ಚಿರತೆ ಸೆರೆ ಹಿಡಿತಕ್ಕಂಥ ಒಂದು ಟೀಮನ್ನು ಮಾಡ್ತೀವಿ ಅಂತೇಳಿ ಇಲ್ಲಿ ಅರಣ್ಯ ಸಚಿವರು ಚರ್ಚೆ ಮಾಡಿ ಹೇಳೋದು. ಇವತ್ತವರೆಗೂ ಯಾವುದು ವೈಜ್ಞಾನಿಕ ಇಲ್ಲ. ಹುಲಿ ಕಂಡಿದೆ ಅಂತ ಮಾಹಿತಿ ಕೊಟ್ಟರೆ ನೀವು ನೋಡಿದ್ರೆ ಹುಲಿ ಹೆಜ್ಜೆನ ಅದು ಆ ಜಾಗದಲ್ಲೇ ಇತ್ತ, ಯಾರನ್ನಾರು ಕೊಂದಿದೀಯಾ, ಇದ ಪ್ರಶ್ನೆ ಕೇಳೋದು. ಇವರು ಹೇಳಿದ ತಕ್ಷಣ ಬಂದು ಆ ಸ್ಥಳ ಪರಿಶೀಲನೆ ಆಗಬೇಕು, ಥರ್ಮಲ್ ಡ್ರೋನ್ ಹಾಕಿ ಅಲ್ಲಿ ಕಂಡುಹಿಡಿತಕ್ಕಂಥದ್ದಾಗಬೇಕು. ಕಳೆದ ಸಾಲಿನಲ್ಲಿ 4-5 ಜೀವಗಳನ್ನ ಬಲಿ ಕೊಟ್ಟಿದೆ. ಕಾಡು ಪ್ರಾಣಿಗಳು 4-5 ಜೀವವನ್ನು ತಿಂದಿದ್ದಾವೆ ನಿಮ್ಮ ಅರಣ್ಯ ವ್ಯಾಪ್ತಿನಲ್ಲಿ. ಆಗ ಚೆಕ್ ಕೊಡೋದು, ಹೂನಾರ ತಗೊಂಬರೋದು, ಬಂದು ರೈತರಿಗೆ ಸಾಂತ್ವನ ಹೇಳೋದು ಅವಿವೇಕಗಳು. ಈ ಸಾರಿ ಆ ರೀತಿ ಆದ್ರೆ ನೀವೇ ನೇರ ಹೊಣೆ ಆಗ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದೀವಿ ಇವತ್ತು.